ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಮೈನಾ ಲೋಕೇಶ್, ಲೇಖಕ ಹಾಗೂ ಮಿಷನ್ ಮೋದಿ ಡೆಮೋಕ್ರಸಿ ಡೆವಲಪ್ಮೆಂಟ್ ಟ್ರಸ್ಟ್ನ ಮೈಸೂರು ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಏನು ಈಡನ್ ನ್ಯೂಸ್ ಚಾನೆಲ್ ಬಳಗ ದಸರಾ ಆಚರಣೆಯ ಬಗ್ಗೆ ನೀವೇನಂತೀರಿ ಅನ್ನೋ ಒಂದು ನಾಡಿನ ಜನತೆಯ ನಾಡಿ ಮಿಡಿತವನ್ನು ಅರಿಯುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಿಜವಾಗ್ಲೂ ಇದೊಂದು ಶ್ಲಾಘನೀಯವಾದ ಒಂದು ಕಾರ್ಯಕ್ರಮ. ಇದಕ್ಕಾಗಿ ನಾನು ನ್ಯೂಸ್ ಬಳಗಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ದಸರಾ ಆಚರಣೆಗೆ ಒಂದು ಭವ್ಯವಾದ ಇತಿಹಾಸವಿದೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಈ ಒಂದು ಭವ್ಯ ಪರಂಪರೆಯನ್ನು ಮುಂದುವರೆಸಿದವರು ನಮ್ಮ ಹೆಮ್ಮೆಯ ಮೈಸೂರಿನ ಯದುವಂಶದ ಅರಸರು. ಈ ಕಾರ್ಯಕ್ರಮ, ಈ ಆಚರಣೆ ನಮ್ಮ ಕನ್ನಡಿಗರ, ಹಿಂದೂಗಳ ಒಂದು ಸಂಭ್ರಮದ ಆಚರಣೆ ಆಗಬೇಕಾಗಿತ್ತು. ದುರ್ದೈವದ ಸಂಗತಿ ಅಂದರೆ ಈ ಆಚರಣೆ ಈಗ ಒಂದು ಬಲವಂತದ ಮಾಘಸ್ನಾನವಾಗಿ ಮಾರ್ಪಟ್ಟಿರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇದಕ್ಕೆ ಏನು ಕಾರಣ ಅನ್ನೋ ವಿಚಾರವನ್ನು ನಾವು ಅವಲೋಕನ ಮಾಡೋದಾದರೆ, ಪ್ರಸ್ತುತ ಸರ್ಕಾರ ಒಂದು ಸಂದರ್ಭ ಒದಗಿ ಬಂದಾಗಲೆಲ್ಲ ಅಥವಾ ತಾವೇ ಆ ಒಂದು ಸಂದರ್ಭವನ್ನು ಸೃಷ್ಟಿಸಿಕೊಂಡು ಹಿಂದೂಗಳ ಧಾರ್ಮಿಕ ಭಾವನೆಗಳ ಮೇಲೆ, ಆಚರಣೆಗಳ ಮೇಲೆ, ನಂಬಿಕೆಗಳ ಮೇಲೆ ಗದಾಪ್ರಹಾರ ನಡೆಸುವಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಹಿಂದೂಗಳ ಒಂದು ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಕೂಡ ಈ ಸರ್ಕಾರ ಮಾಡ್ತಾ ಬಂದಿದೆ. ಇದರ ಜೊತೆಯಲ್ಲಿ ನಮ್ಮ ವಿರೋಧ ಇರುವುದು ತುಷ್ಟೀಕರಣ ರಾಜಕಾರಣದ ವಿರುದ್ಧ ಅಷ್ಟೇ. ಇವತ್ತು ನಾವು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಯಾವುದೇ ಪರಧರ್ಮದ ವ್ಯಕ್ತಿಯ ವಿರುದ್ಧ ಅಲ್ಲ. ಏಕೆಂದರೆ ಇದನ್ನು ನಾವು ಬಹಳ ಹಿಂದೆಯೇ ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂದರೆ ಕವಿ ಡಾಕ್ಟರ್ KS ನಿಸಾರ್ ಅಹಮದ್ ರವರನ್ನು ಕನ್ನಡಿಗರು ಒಪ್ಪಿದ್ದು. ಪ್ರಸ್ತುತ ಉದ್ಘಾಟಕರು ಕನ್ನಡ ವಿರೋಧಿ, ಹಿಂದೂ ವಿರೋಧಿ ಧೋರಣೆಯನ್ನು ತಳೆದಿರುವುದು ಕನ್ನಡಿಗರಿಗೆ ಒಂದು ಅಪಮಾನಕರ ಸಂಗತಿಯಾಗಿದೆ. ಇದರ ವಿರುದ್ಧ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇದನ್ನು ಸರ್ಕಾರ ಯಾವುದೇ ರೀತಿಯ ಒಂದು ಇದಕ್ಕೆ ನಮ್ಮ ಹೋರಾಟಗಳಿಗೆ ಒಂದು ಮನ್ನಣೆ ನೀಡ್ತಾ ಇಲ್ಲ ಮತ್ತು ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸಿಕೊಂಡು ಈ ಒಂದು ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ. ಇವತ್ತು ಬಹಳಷ್ಟು ಭಾಗ್ಯಗಳನ್ನು ಕರುಣಿಸಿರುವ ಈ ಒಂದು ಸರ್ಕಾರ ಇತ್ತೀಚೆಗೆ ಹಿಂದೂಗಳ ನಡುವೆ ಕ್ರೈಸ್ತ ಧರ್ಮವನ್ನು ತೋರಿಸುವ ಒಂದು ಷಡ್ಯಂತ್ರವನ್ನು ರೂಪಿಸಿದೆ. ಅದು ಮತಾಂತರ ಭಾಗ್ಯ. ಹಾಗೆಯೇ ಇನ್ನೊಂದು ಭಾಗ್ಯ ಬಂಧನ ಭಾಗ್ಯ. ಅದೇನೆಂದರೆ, ಯಾರು ಸರ್ಕಾರದ ವಿರುದ್ಧ ಒಂದು ಹೇಳಿಕೆಗಳನ್ನ ನೀಡ್ತಾರೆ ಅವರನ್ನು, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡುವಂತಹ ಸಂವಿಧಾನ ವಿರೋಧಿ ಕಾರ್ಯ ಈ ಸರ್ಕಾರದಿಂದ ಆಗ್ತಾ ಇದೆ. ನಮಗೆ ಧರ್ಮ ನಿರಪೇಕ್ಷತೆಯ ಪಾಠವನ್ನು ಯಾರು ಹೇಳಿಕೊಡ್ಬೇಕಾಗಿಲ್ಲ. ನಾನು ಈ ಸಂದರ್ಭದಲ್ಲಿ ಬಾನು ಮುಷ್ತಾಕ್ ಮೇಡಮ್ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಸರ್ಕಾರ ಅಂತೂ ಸಂವೇದನೆಯನ್ನೇ ಕಳೆದುಕೊಂಡಿದೆ. ತಾವು ಕವಿ ಹೃದಯದವರು, ತಮಗೆ ಜನತೆಯ ಕನ್ನಡಿಗರ ನಾಡಿಮಿಡಿತ ಅರ್ಥವಾಗುವಂಥದ್ದು. ಇವತ್ತು ತಾವೇ ನೋಡ್ತಾ ಇದ್ದೀರಿ, ಇಡೀ ರಾಜ್ಯದಲ್ಲಿ ತಮ್ಮ ಉದ್ಘಾಟನೆಗೆ ಬಹಳಷ್ಟು ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಇವತ್ತು ನ್ಯಾಯಾಲಯ ಸರ್ಕಾರದ ಪರವಾಗಿ ತೀರ್ಪು ನೀಡಿರಬಹುದು, ನೀವೇ ಉದ್ಘಾಟಕರಾಗಬಹುದು ಎಂದು. ಆದರೆ ತಾವು ಆತ್ಮಾವಲೋಕನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ. ಈ ಒಂದು ತೀರ್ಪು ನಿಜವಾಗಲೂ ಕನ್ನಡಿಗರ, ಹಿಂದೂಗಳ ಹೃದಯ ಸಿಂಹಾಸನದಲ್ಲಿ ನಿಮಗೆ ಯಾವುದೇ ಒಂದು ಈ ಜಯಕ್ಕೆ ಅರ್ಥ ಇಲ್ಲ, ಮಾನ್ಯತೆ ಇಲ್ಲ ಎಂಬುದನ್ನು ತಾವು ತಿಳಿಬೇಕು. ಹಾಗಾಗಿ
ತಾವೇ ಸ್ವತಃ ದಸರಾ ಉದ್ಘಾಟನೆಯ ಈ ನಿರ್ಧಾರದಿಂದ ಹಿಂದೆ ಸರಿಯುವುದು ಬಹಳಷ್ಟು ಉತ್ತಮ ನಿರ್ಧಾರ. ಇದರಿಂದ ಈಗಿರುವ ಗೊಂದಲಗಳಿಗೆಲ್ಲ ತೆರೆ ಬಿದ್ದಂತಾಗುತ್ತದೆ. ರಾಜ್ಯದಲ್ಲಿ ಶಾಂತಿ ನೆಲೆಸುತ್ತದೆ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಘನತೆಯೂ ಹೆಚ್ಚುತ್ತದೆ ಎಂಬುದು ನನ್ನ ಅಭಿಪ್ರಾಯ. ಧನ್ಯವಾದಗಳು.